ಎಲ್ಲರಿಗೂ ವೀರು ಕನ್ನಡ ಯೂಟ್ಯೂಬ್ ಚಾನೆಲ್ಗೆ ಆತ್ಮೀಯವಾದ ಸ್ವಾಗತ. ಇವತ್ತಿನ ತರಗತಿಯಲ್ಲಿ ನಾನು ಚೋಮನ ದುಡಿ ಅನ್ನುವಂತಹ ಕಾದಂಬರಿಯ ಬಗ್ಗೆ ಚರ್ಚೆಯನ್ನ ಮಾಡ್ತಾ ಇದ್ದೀನಿ. ನೋಡಿ, ಡಾಕ್ಟರ್ ಕೆ ಶಿವರಾಮ ಕಾರಂತ ಅವರು ಬರೆದಿರ್ತಕ್ಕಂತಹ ಚೋಮನ ದುಡಿ. ಇಲ್ಲಿ ಅಧ್ಯಾಯ 3ರ ಬಗ್ಗೆ ಇವತ್ತಿನ ತರಗತಿಯಲ್ಲಿ ನಾನು ವಿವರಣೆಯನ್ನ ನೀಡ್ತಾ ಇದ್ದೀನಿ. ಹಾಗೇನೆ ಇನ್ನೂ ಕೂಡ ನನ್ನ ಚಾನೆಲ್ ಅನ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ, ಹಾಗೆ ನಿಮ್ಮ ಸ್ನೇಹಿತರಿಗೂ ಕೂಡ ತಿಳಿಸಿ ಅಂತ ಹೇಳಿ, ಇಲ್ಲಿ ಪ್ರಶ್ನೆ ಸಹಿತವಾದಂತಹ ಉತ್ತರಗಳೊಂದಿಗೆ ಕಾದಂಬರಿಯನ್ನ ನಿಮ್ಗೆ ಇಲ್ಲಿ ತಿಳಿಸ್ತಕ್ಕಂತಹ ಒಂದು ವಿಚಾರವನ್ನ ಇವತ್ತಿನ ತರಗತಿಯಲ್ಲಿ ಮಾಡ್ತಾ ಇದ್ದೀನಿ. ನೋಡಿ, ಇಂದಿನ 2ನೇ ಅಧ್ಯಾಯದಲ್ಲಿ ಅಲ್ಲಿ ಒಬ್ಬ ವ್ಯಕ್ತಿ ಬಂದಿರತಕ್ಕಂಥದ್ದು. ಅಲ್ಲಿ ಮನ್ವೇಲ ಅಂತಕ್ಕಂತಹ ಒಬ್ಬ ಕಾಫಿ ತೋಟದ ಮೇಸ್ತ್ರಿ ಬಂದಿರ್ತಾನೆ. ಬಂದು ಅಲ್ಲಿ ಚೋಮನಿಗೆ ಇಲ್ಲಿ ಏನಪ್ಪಾ ಅಂದ್ರೆ 20 ರೂಪಾಯಿ ಸಾಲವನ್ನ ಕೊಡ್ಬೇಕು ನೀನು ಅಂತ ಕೇಳಿರ್ತಕ್ಕಂಥ ವಿಚಾರ. ಈಗ ಮುಂದುವರೆದಂತೆ ಚೋಮ ಏನ್ ಮಾಡ್ತಾ ಇದ್ದಾನೆ, ಆ ಮೇಸ್ತ್ರಿ ಮನ್ವೇಲ ಬಂದಿರತಕ್ಕಂತಹ ಒಂದು ವಿಚಾರದಲ್ಲಿ ಅವನ್ ಏನ್ ಮಾಡ್ತಾ ಇದ್ದಾನೆ, ಅದನ್ನೇ ಆಲೋಚನೆಯಲ್ಲಿ ಇಲ್ಲಿ ನಡ್ಕೊಂಡ್ ಬರ್ತಾ ಇದ್ದಾನೆ. ಏನ್ ಮಾಡೋದು, ಇವತ್ತು ಶುಕ್ರವಾರ, ನಾಳೆ ಶನಿವಾರ ಅವನು ಬಂದು ಇಲ್ಲಿ ಸಾಲವನ್ನ ಕೇಳ್ತಾನೆ ಅಂತಕ್ಕಂಥದ್ದು ಅವನ ಇಡೀ ಚೋಮನ ತಲೆಯಲ್ಲಿ ಎಲ್ಲೋ ಒಂದ್ ಕಡೆ ಮನೆ ಮಾಡಿದೆ. ಹಾಗೇನೆ ಏನ್ ಮಾಡೋದು, ಈಗೇನಾದ್ರೂ ಮಾಡಿ ಇರ್ತಕ್ಕಂತಹ ಎತ್ತುಗಳನ್ನಾದರೂ ಮಾರೋಣ ಅಂತಕ್ಕಂಥದ್ದು. ಯಾಕೆ ಎತ್ತುಗಳನ್ನ ಮಾರಿದ್ರೆ ಅವನಿಗೆ ಎಲ್ಲೋ ಒಂದ್ ಕಡೆ ಲಾಭವೂ ಕೂಡ ಇದೆ. ಸರ್, ಏನಕ್ಕೆ ಎತ್ತುಗಳನ್ನ ಮಾರಿದರೆ ಅವನಿಗೆ ಲಾಭ ಏಕಿದೆಯಪ್ಪ ಅಂತಂದ್ರೆ, ನೋಡಿ, ಚೋಮನಿಗೆ ಆ ಎತ್ತುಗಳು ಇಲ್ಲಿ ಏನಪ್ಪಾ ಅಂತಂದ್ರೆ ಹೇಗ್ ಸಿಕ್ತೋ, ಅವು ಇವನೇನಪ್ಪಾ ಅಂದ್ರೆ ಒಮ್ಮೆ ಕಾಡಲ್ಲಿ ಹೋಗ್ತಾ ಇರ್ಬೇಕಾದ್ರೆ ಅವು ಎಲ್ಲೋ ಯಾವುದೋ ಊರಿನಿಂದ ತಪ್ಪಿಸಿಕೊಂಡು ಕಾಡಿನಲ್ಲಿ ಸಿಕ್ಕಿದಂತಹ ಕರುಗಳು ಈಗ ಬೆಳೆದು ಎತ್ತುಗಳಾಗಿವೆ. ಅವನ್ನ ಏನ್ ಮಾಡ್ದವನು, ಅಯ್ಯೋ ಇಲ್ಲೇ ಇದ್ರೆ ಈ ಕರುಗಳು ಹುಲಿನೋ ಅಥವಾ ಯಾವ ಕಾಡು ಪ್ರಾಣಿಗಳು ತಿಂದು ಬಿಡ್ತವೆ ಅಂತ ಹೇಳಿ ಅವನ್ನ ತನ್ನ ಹಟ್ಟಿಗೆ, ತನ್ನ ಗುಡಿಸಲಿಗೆ ತಂದು ಅವನ್ನ ಸಾಕಿ ಈಗ ಅವುಗಳ ಮೇಲೆ ಅವನಿಗೆ ತುಂಬಾ ಪ್ರೀತಿ ಬೆಳೆದಿದೆ. ಹೀಗೆ ಆ ಕರುಗಳು ಸಿಕ್ಕಿ ಈಗ ಎತ್ತುಗಳಾಗಿ ಬೆಳೆದಿವೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಏನ್ ಮಾಡೋದು, ಈಗ 20 ರೂಪಾಯಿಯನ್ನ ಅವನಿಗೆ ಸಾಲವನ್ನ ತೀರಿಸಲೇಬೇಕು ಅಂತಕ್ಕಂಥದ್ದು. ಒಂದು ಕಡೆ ಈ ಎತ್ತುಗಳನ್ನೇನಾದ್ರೂ ಮಾರ್ಬಿಟ್ರೆ ನಾನು ಎಲ್ಲೋ ಒಂದ್ ಕಡೆ ಭೂ ಒಡೆಯನಾಗ್ತಕ್ಕಂಥದ್ದು ಅಥವಾ ಬೇಸಾಯಗಾರನಾಗುವಂತಹ ಒಂದು ಕನಸು ನುಚ್ಚು ನೂರಾಗ್ಬಿಡುತ್ತೆ, ನನ್ನ ಆಸೆ ನೆರವೇರೋದಿಲ್ಲ. ಈ ತರದ ಆಸೆಗಳು ಅಥವಾ ಅವನ ಕನಸು ಕೂಡ ಆಗಿತ್ತು, ಬೇಸಾಯಗಾರನಾಗಬೇಕೆಂಬುದು ಚೋಮನ ಕನಸು ಕೂಡ. ಈ ಎಲ್ಲಾ ರೀತಿಯಲ್ಲಿ ಯೋಚನೆಯನ್ನ ಮಾಡ್ತಾ ಇದ್ದಾರೆ. ಹಾಗೇನೆ ಶನಿಯ ಗುರುವ ಬೆಳ್ಳಿ ಎಲ್ರೂ ಕೂಡ ಹೇಳಿದ್ರು, ನೀನು ಆ ಎತ್ತುಗಳನ್ನ ಮಾರು ಅಂತ. ಇವನು ಯಾವುದೇ ಕಾರಣಕ್ಕೂ ಆ ಎತ್ತುಗಳನ್ನ ಮಾರುವಂತಹ ಒಂದು ಗೋಜಿಗೆ ಹೋಗ್ಲಿಲ್ಲ. ಇಷ್ಟೆಲ್ಲ ಆದ್ಮೇಲೆ ಇನ್ನೇನ್ ಮಾಡೋದಾಗಾದ್ರೆ, ಹೋಗಿ ಕಾಫಿ ತೋಟಕ್ಕೆ ಹೋಗಿ ಋಣವನ್ನ ತೀರಿಸಲೇಬೇಕು ಅಂತಕ್ಕಂತಹ ಒಂದು ತೀರ್ಮಾನಕ್ಕೆ ಬಂದಿದ್ದ. ನೋಡಿ, ಇಲ್ಲಿ ಒಂದು ಪ್ರಶ್ನೆಯನ್ನ ಕೇಳ್ಬೋದು ನಿಮ್ಗೆ, ಚೋಮನು ಕಾಫಿ ತೋಟಕ್ಕೆ ದುಡಿಯಲು ಏಕೆ ಹೋಗ್ಬೇಕು ಅಥವಾ ಏಕೆ ಹೋಗಬೇಕಾಗಿತ್ತು ಅಂತ. ಚೋಮನು ಕಾಫಿ ತೋಟಕ್ಕೆ ದುಡಿಯಲು ಏಕೆ ಹೋಗ್ಬೇಕಾಗಿತ್ತು ಅನ್ನೋದು ಒಂದು ಪ್ರಶ್ನೆ ನಿಮ್ಗೆ ಕೇಳ್ಬೋದು. ಯಾಕೆ ಹೋಗ್ಬೇಕಾಗಿತ್ತು ಅಂತ ನಾನು ಹಿಂದಿನ ತರಗತಿ ಹೇಳಿದ್ದೀನಿ. ಮುಂದುವರೆದಂತೆ ಈಗ ಚೋಮ ಏನ್ ಮಾಡ್ತಾ ಇದ್ದಾನಪ್ಪ ಅಂತಂದ್ರೆ, ಆ ಕಾಫಿ ತೋಟದ ಮಾಲೀಕರಾಗಿರ್ತಕ್ಕಂತಹ ಮಿಂಗೇಲ ಅಂದ್ರೆ ದೊರೆಗಳಾಗಿರ್ತಕ್ಕಂತಹ ಮಿಂಗೇಲರ ಬಳಿ ಅವನೇನ್ ಮಾಡಿದಾನಪ್ಪ ಅಂತಂದ್ರೆ, ಈ ಮನ್ವೇಲ ಏನ್ ಮಾಡಿದಾನೆ, ಇಲ್ಲಿ ಆಗ ಏನೋ ಒಂದ್ ಕಡೆ ಒಂದು 4-5 ರೂಪಾಯಿ ಸಾಲವನ್ನ ಈಸ್ಕೊಟ್ಟಿದ್ದ. ಈಗ ಅದರ ಬಡ್ಡಿ ಎಲ್ಲ ಹಾಗೆ ಏನಾಗಿದೆಪ್ಪ ಅಂದ್ರೆ ಸುಮಾರು 5 ವರ್ಷಗಳ ಬಡ್ಡಿಯಿಂದ ಈಗ 20 ರೂಪಾಯಿ ಆಗಿದೆ. ಅದಕ್ಕೆ ಈಗ ತೀರಿಸಲೇಬೇಕಾದಂತಹ ಒಂದು ಸನ್ನಿವೇಶ ಚೋಮನಿಗೆ ಎದುರಾಗಿದೆ. ಅದು ನ್ಯಾಯವಾಗಿದೆಯೋ ಅನ್ಯಾಯವಾಗಿದೆಯೋ, ಆದ್ರೆ ಅದನ್ನ ತೀರಿಸ್ಬೇಕು ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಇಷ್ಟೆಲ್ಲ ಆದ್ಮೇಲೆ ಹೀಗೆ ಯೋಚನೆಯನ್ನ ಮಾಡ್ತಾ ಒಂದು ರೀತಿಯಲ್ಲಿ ಹೇಗೆ ನಾವು ಆ ಕಾಫಿ ತೋಟಕ್ಕೆ ಹೋದ್ರೆ ವಾಪಸ್ಸು ಬರತಕ್ಕಂಥದ್ದು ಇಲ್ಲ. ಯಾಕೆಂದ್ರೆ ಅಲ್ಲಿ ಇರ್ತಕ್ಕಂತಹ ಚಳಿ, ಮಳೆಗೆ, ಆ ಜ್ವರ, ಒಂದು ಸಾರಿ ಕಾಯಿಲೆ ಬಂದ್ರೆ ಅಲ್ಲಿ ನಾವು ದುಡಿದಿರ್ತಕ್ಕಂಥ ದುಡ್ಡನ್ನ ಅಲ್ಲೇ ಸಮವಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಅಲ್ಲಿನ ಘಟ್ಟಗಳು, ಅಲ್ಲಿನ ವಾತಾವರಣ ಇದನ್ನೆಲ್ಲ ನೋಡಿ ಅಲ್ಲಿ ಒಂದು ಸಾರಿ ಜ್ವರ ಬಂದ್ರೆ ನಾವ್ ಎಷ್ಟು ದುಡಿದ್ರು ಆ ದುಡ್ಡು ಅಲ್ಲಿಗೆ ಸಮ. ಅಲ್ಲಿಗೆ ಹೋಗಿ ನಾವು ಶ್ರೀಮಂತರಾಗಿ ಬರುವುದಕ್ಕೆ ಸಾಧ್ಯವೇ ಇಲ್ಲ ಅನ್ನುವಂತಹದ್ದು ಚೋಮನಿಗೆ ಗೊತ್ತಿರುತ್ತೆ. ಆದ್ರೆ ಈಗೇನ್ ಮಾಡೋದು,
ಇಲ್ಲಿ ಒಂದು ವಾದ ನಡೆಯುತ್ತೆ. ಚೋಮ ನಾನು ಹೋಗ್ತೀನಿ ಅಂತಕ್ಕಂಥದ್ದು. ಆಗ ಬೆಳ್ಳಿ, ಅಯ್ಯೋ ನನ್ನ ತಂದೆ ಈ ಮುದಿ ವಯಸ್ಸಿನಲ್ಲಿ ಪಾಪ ಯಾಕೆ ಅಲ್ಲಿ ಹೋಗೋದು ಅಂತ ಅವನು ಬೆಳ್ಳಿ ಅವನಿಗೆ ಚೋಮನಿಗೆ ತಿಳುವಳಿಕೆಯನ್ನ ಹೇಳ್ತಕ್ಕಂಥದ್ದು. ನೀನ್ ಹೋದ್ರೆ ನನ್ನನ್ನ ಮತ್ತೆ ಇಲ್ಲಿ ಕಾಳ ನೀಲರನ್ನ ಯಾರು ನೋಡ್ಕೊಳ್ತಾರೆ ಅಂತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಗುರುವ ಮತ್ತೆ ಶನಿಯರನ್ನ ಕಳ್ಸೋದಕ್ಕೆ ತೀರ್ಮಾನ ಮಾಡ್ತಾನೆ. ಆಗ ಗುರುವ ಮತ್ತೆ ಶನಿಯರನ್ನ ನೀವು ಕಾಫಿ ತೋಟಕ್ಕೆ ಹೋಗಿ ಕೆಲಸಕ್ಕೆ ಹೋಗಿ ಅಂತ ಹೇಳಿದ್ಮೇಲೆ ಅವ್ರಿಗೆಲ್ಲೋ ಒಂದ್ ಕಡೆ ತುಂಬಾ ಸಂತೋಷ. ಯಾಕೆ ಅವರಿಗೆ ಸಂತೋಷ ಆಗುತ್ತೆ ನೋಡಿ, ಶನಿಯ ಮತ್ತು ಗುರುವ ಇವರಿಗೆ ಕಾಫಿ ತೋಟದಲ್ಲಿ ಹೋಗಿ ದುಡಿಯುವುದು ಅಂದ್ರೆ ತುಂಬಾ ಸಂತೋಷ ಮತ್ತೆ ಇಷ್ಟ. ಯಾಕೆ ಸರ್ ಇವ್ರಿಗೆ ತುಂಬಾ ಶನಿಯ ಮತ್ತೆ ಗುರುವರಿಗೆ ಇಷ್ಟ ಇತ್ತು ಅಂತಂದ್ರೆ ನೋಡಿ, ಅಲ್ಲಿ 8 ರಿಂದ 10 ರೂಪಾಯಿ ಸಂಬಳ ಸಿಗ್ತಾ ಇತ್ತು ತಿಂಗಳಿಗೆ. 8 ರಿಂದ 10 ರೂಪಾಯಿ ಸಂಬಳ ಸಿಗ್ತಾ ಇತ್ತು. ಅದಕ್ಕೋಸ್ಕರ ಅವ್ರು ಏನ್ ಮಾಡ್ತಾ ಇದ್ರು, ಈ ಊರನ್ನ ಬಿಟ್ಟು ನಾವು ದೂರ ಹೋಗ್ಬಿಡೋಣ. ಯಾಕೆಂದ್ರೆ ಇಲ್ಲಿ ಪ್ರತಿ ದಿವಸ ಕೆಲಸ ಮಾಡಿದ್ರು ಬರೀ ಏನಪ್ಪಾ ಅಂತಂದ್ರೆ 2 ಪಾವು ಭತ್ತಕ್ಕಾಗಿ ಇಡೀ ದಿವಸ ಇಲ್ಲಿ ನಾವು ನಿತ್ಯವೂ ಕೂಡ ದಿನನಿತ್ಯ ದುಡಿಬೇಕು. ಅದ್ರ ಬದಲು ಅಲ್ಲೋದ್ರೆ 5 ರಿಂದ 10 ರೂಪಾಯಿ ನಮಗೆ ತಿಂಗಳಿಗೆ ಸಿಗುತ್ತೆ ಅಂತ ಹೇಳ್ಬಿಟ್ಟು ಇಲ್ಲಿ ಚಿನಿಯ ಮತ್ತೆ ಗುರುವ ಇಲ್ಲಿ ತುಂಬಾ ಸಂತೋಷವಾಗಿದೆ. ಆಯ್ತು ನಾವು ಹೋಗ್ತೀವಿ ಅಂತಕ್ಕಂಥದ್ದು. ಇನ್ನೊಂದ್ ಕಡೆ ಚೋಮನಿಗೆ ಏನಾಗ್ತಾ ಇದೆ ಅಂತಂದ್ರೆ ಈ ಚೋಮನಿಗೆ ಇನ್ನೊಂದ್ ಕಡೆ ಅವ್ನು ಹೋಗೋದಕ್ಕೆ ಇಷ್ಟ ಇಲ್ಲ. ಯಾಕೆಂದ್ರೆ ದನಿಯರ ಮನಸ್ಸನ್ನ ನಾನ್ ನೋಯಿಸ್ಬಾರ್ದು, ನಾನು ಹೋದ್ರೆ ಅವ್ರಿಗೆಲ್ಲ ಒಂದ್ ಕಡೆ ಮೋಸ ಮಾಡ್ದಂಗ ಆಗ್ತದೆ ಅಂತಕ್ಕಂತ ಒಂದು ಆಲೋಚನೆಯಲ್ಲಿ ಚೋಮ ಇರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಚೋಮನಿಗೆ ಮತ್ತು ಇಲ್ಲಿ ಎಲ್ಲ ಒಂದ್ ಕಡೆ ಚೋಮನಿಗೆ ಏನಾಗ್ತದೆ ಅಂದ್ರೆ ಗುರುವ ಮತ್ತು ಚಿನಿಯರ ಮೇಲೆ ಅನುಮಾನ ಬರುತ್ತೆ. ಏನ್ ಅನುಮಾನ ಅಂತ ನೋಡೋದಾದ್ರೆ, ಈ ಗುರುವ ಮತ್ತೆ ಶನಿಯ ಇಬ್ರು ಕೂಡ ಎಲ್ಲೋ ಒಂದ್ ಕಡೆ ಕುಡಿತಕ್ಕೆ ಬಲಿಯಾಗಿದ್ರು ಅಂತಕ್ಕಂತಹ ಒಂದು ವಿಚಾರ ಚೋಮನಿಗೂ ಕೂಡ ಗೊತ್ತಾಗುತ್ತೆ ಅಂತಕ್ಕಂಥದ್ದು. ಯಾಕೆಂದ್ರೆ ಇವರೆಲ್ಲ ಒಂದ್ ಕಡೆ ಕದ್ದು ಕುಡಿತಾ ಇದ್ರು ಅಂತಕ್ಕಂತಹ ಕೆಲವೊಂದು ಸಂಗತಿ. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಇವರು ಏನಾದ್ರೂ ಕೂಡ ಆ ಕಾಫಿ ತೋಟದ ಹತ್ತಿರವೇ ಎಂಡದಂಗಡಿಗಳಿರ್ತವೆ, ಅಲ್ಲಿ ಏನಾದ್ರೂ ಹೋಗಿ ಇಲ್ಲಿ ಕುಡಿಯೋದಿನ ಏನಾದ್ರೂ ಕಲ್ತ್ಬಿಟ್ರೆ ಅಂತಕ್ಕಂತಹ ಒಂದು ಅನುಮಾನನು ಕೂಡ ಚೋಮನ ತನ್ನ ದೊಡ್ಡ ಹಿರಿಯ ಮಕ್ಕಳ ಮೇಲೆ ಅನುಮಾನ ಬರ್ತಕ್ಕಂಥದ್ದು. ಇಷ್ಟೆಲ್ಲ ಆದ್ಮೇಲೆ ಕೊನೆಗೆ ಆ ಮಕ್ಕಳಿಗೆ ಎಲ್ಲ ಒಂದ್ ಕಡೆ ಆ ಮದುವೆಯ ಆಸೆಯನ್ನ ಹುಟ್ಟಿಸಿದ್ರೆ ಒಂದು 4 ಕಾಸು ಒಳ್ಳಿ ಎಲ್ಲ ಒಂದ್ ಕಡೆ ಉಳಿಸ್ಕೊಂಡ್ ಬರ್ತಾರೆ ಅಂತ ಹೇಳಿ ನಿಮಗೆ ಮದುವೆಯನ್ನ ಮಾಡ್ತೀವಿ ಅಂತ ಒಂದು ಭರವಸೆಯನ್ನ ನೀಡ್ತಕ್ಕಂಥದ್ದು. ಹೀಗೆ ಮದುವೆ ಎನ್ನುವಾಗ ಬೆಳ್ಳಿಯ ವಿಷಯವೂ ಕೂಡ ಅಲ್ಲಿ ಅವನಿಗೆ ನೆನಪಾಗುತ್ತೆ. ಅಯ್ಯೋ, ಈಗ ಹೆಣ್ಣು ಮಗಳು, ಇಷ್ಟು ದೊಡ್ಡ ಹೆಣ್ಣು ಮಗಳು ಬೆಳ್ಳಿ, ಅವಳಿಗೂ ಕೂಡ ಮದುವೆಯನ್ನ ಮಾಡ್ಬೇಕು ಅಂತಕ್ಕಂಥದ್ದು. ಕೊನೆಗೆ ಅಯ್ಯೋ, ಬೆಳ್ಳಿಗೆ ಮದುವೆಯನ್ನ ಮಾಡಿದ್ರೆ ಕಾಳ ಮತ್ತೆ ನೀಲರನ್ನ ಯಾರು ನೋಡ್ಕೊಳ್ತಾರೆ ಅಥವಾ ನನ್ನನ್ನ ಯಾರು ನೋಡ್ಕೊಳ್ತಾರೆ ಅಂತಕ್ಕಂಥದ್ದು. ಹೀಗೆ ಅವಳಿನ್ನೂ ಚಿಕ್ಕವಳೆ ಅಂತಕ್ಕಂಥದ್ದು. ಯಾಕಂದ್ರೆ ಬೆಳ್ಳಿಯನ್ನ ಮದುವೆ ಮಾಡಿ ಗಂಡನ ಮನೆಗೆ ಕಳಿಸ್ಬಿಟ್ರೆ ನನಗೆ ಯಾರು ಅಥವಾ ಎಲ್ಲೋ ಒಂದ್ ಕಡೆ ನನಗೆ ಯಾರ್ ದಿಕ್ಕು. ಮತ್ತೆ ಆ ಕಾಳ ಮತ್ತು ನೀಲ ಇಬ್ರು ಕೂಡ ಚಿಕ್ಕ ಮಕ್ಕಳು. ಆ ಮಕ್ಕಳನ್ನ ಅವ್ರನ್ನ ಯಾರು ನೋಡ್ಕೋತಾರೆ? ಈ ತರದ ಒಂದು ಆಲೋಚನೆಗಳು ಚೋಮನಲ್ಲಿ ಮೂಡೋದಕ್ಕೆ ಪ್ರಾರಂಭ ಆಯ್ತು. ಹೀಗೆ ಮುಂದುವರೆದಂತೆ ಮಾತಾಡ್ತಾ ಈಗ ಚೋಮ ದಡಬಡಿಸಿಕೊಂಡು ದಣಿಯರ ಮನೆಯ ಕಡೆಗೆ ಹೋದ. ಏನೋ ಅಲ್ಲಿ ಒಂದು ಕೆಲಸ ಇದೆ, ಹೊಲದ ಕೆಲಸ, ಗದ್ದೆಯ ಕೆಲಸ ಹೋದ. ಹಾಗೇನೆ ಹೀಗೆ ಬೆಳ್ಳಿ ಏನ್ ಮಾಡ್ತಾ ಇದ್ದಾಳೆ, ಅವಳ ಪಾಡುಗಳು ಅಲ್ಲಿರ್ತಕ್ಕಂಥ ತಮ್ಮಂದಿರಿಗೆ ಗಂಜಿಯನ್ನ ಬರೆಸ್ತಾ ಇರ್ತಕ್ಕಂಥದ್ದು. ಹೀಗೆ ಚೋಮ ಅಂತ ಕೂಗಿದ ತಕ್ಷಣನೇ ಅವನು ದಣಿಯರ ಮನೆಯಲ್ಲಿರ್ಬೇಕು. ಅಷ್ಟೊಳಗಡೆ ಅವನು ಬರ್ತಾನೆ. ಬಂದಾದ್ಮೇಲೆ ಅದ್ಯಾವುದೋ ಗದ್ದೆಗೆ ಕವಿದಿರ್ತಕ್ಕಂತಹ ಈ ಮುರುಗಳನ್ನ ಕಡಿದು ಅವನೇನೋ ಒಂದ್ ಕಡೆ ಅದನ್ನೆಲ್ಲ ಸರಿ ಮಾಡ್ಬೇಕಾಗಿತ್ತು. ಹಾಗೇನೆ ಆ ಗದ್ದೆಯಲ್ಲಿರ್ತಕ್ಕಂತಹ ಮಣ್ಣನ್ನೆಲ್ಲ ತೆಗೆದಾಕಂತಹ ಒಂದು ಕೆಲಸವನ್ನ ಚೋಮ ಮಾಡ್ಬೇಕಾಗಿತ್ತು. ಈಗ ಎಲ್ಲೋ ಒಂದ್ ಕಡೆ ಅವನ್ ಏನ್ ಮಾಡ್ತಾ ಇದ್ದಾನೆ, ಇಡೀ ದಿನ ಚೋಮ ಕೆಲಸವನ್ನ ನೆತ್ತಿಗೆ ಮುಟ್ಟುವಂತೆ ಮಾಡ್ತಾ ಇದ್ದಾನೆ. ಯಾಕೆಂದ್ರೆ ಅದನ್ನ ನೋಡಿದಂತಹ ಏನೋ ತುಂಬಾ ಅದ್ಭುತವಾಗಿ ಕೆಲಸವನ್ನ ಮಾಡ್ತಾ ಇದ್ದಾನೆ ಚೋಮ. ಕಷ್ಟಪಟ್ಟು ಶ್ರಮ ವಹಿಸಿ ಕೆಲಸವನ್ನ ಮಾಡ್ತಾ ಇದ್ದ. ಅವನ ಚಟುವಟಿಕೆಯನ್ನ ನೋಡಿ ಈ ಸಂಕಪ್ಪಯ್ಯ ಅಂದ್ರೆ ದಣಿಗಳಿಗೂ ಕೂಡ ಖುಷಿ ಆಯ್ತು. ನೋಡ್ದ ಮುಪ್ಪಿನ ಚೋಮನ ಒಂದು ಮೈ ನೆಟ್ಟಗಾಗಿತ್ತು. ಹೇಗಿದ್ದಾನೆ ಈ ವಯಸ್ಸಿನಲ್ಲೂ, ತುಂಬಾ ಚೆನ್ನಾಗಿ ಮಾಡ್ತಾನೆ ಅಂತ ಅವನಿಗೆ ಸಂತೋಷ ಆಗುತ್ತೆ ಚೋಮನಿಗೆ. ಇಷ್ಟೆಲ್ಲ ಆದ್ಮೇಲೆ ಮರಳಿ ಅವನು ಬೆಳಗಿನ ಕೆಲಸ ಬಿಡುವಾದಾಗ ಬಂದಂತಹ ಸಂದರ್ಭದಲ್ಲಿ ಚೋಮ ಕೆಲಸ ಬಿಡುವಾಗುತ್ತೆ. ಆ ದಣಿಯ ಮನೆ ಹತ್ತಿರ ಬಂದಾದ್ಮೇಲೆ ಅವನ ಮನೆಯ ಅಂಗಳದಲ್ಲಿ ಬಂದಂತಹ ಚೋಮನಿಗೆ ಆ ದಣಿಗಳು ಊಟ ಮಾಡಿ ಆಗ ತಾನೇ ಹೆಬ್ಬಾಗಿಲಿಗೆ ಬಂದು ಕುಳಿತಿರ್ತಾರೆ. ಅಂದ್ರೆ ಮನೆಯ ಮುಂದೆ ಬಾಗಿಲಲ್ಲಿ ಬಂದು ಕೂತ್ಕೊಂಡಿರ್ತಾರೆ.
ಆಗ ಅವರು ಎಲೆ ಅಡಿಕೆಯನ್ನ ಒಂದು ಚೂರು ಹೊಗೆ ಸೊಪ್ಪು ತುಂಡನ್ನ ಚೋಮನ ಕಡೆಗೆ ಎಸಿತಾರೆ. ಏಯ್ ತಗೊಳ, ಹೊಗೆ ಸೊಪ್ಪು ಮತ್ತೆ ಎಲೆ ಅಡಿಕೆಯನ್ನ ಜಗಿಯೋ ಅಥವಾ ತಿನ್ನೋ ಅಂತ ಕೊಡ್ತಾರೆ. ಆಗ ಹೊಗೆ ಸೊಪ್ಪು ಅಂದ್ರೆ ಚೋಮನಿಗೆ ಎರಡನೇ ಜೀವ. ಮೊದಲನೇ ಜೀವ ಯಾವುದು? ಎಂಡ. ಹಾಗೇನೆ ಎರಡನೇ ಜೀವ ಯಾವ್ದಪ್ಪ ಚೋಮನಿಗೆ ಅಂತ ಅಂದ್ರೆ ಇಲ್ಲಿ ಹೊಗೆ ಸೊಪ್ಪು. ಅದು ತಾವು ದಣಿಗಳು ಕೊಟ್ಟಿದ್ ನೋಡಿ ಅವನಿಗೆ ಒಂದ್ ರೀತಿ ಕೊಡ್ಲೂ ಇಲ್ಲ, ಹಿಂಗೆ ಎಸಿತಾರೆ. ಆ ಎಸ್ದದ್ದನ್ನ ತೆಗೆದುಕೊಂಡು ಅವನಿಗೆ ಒಂದ್ ರೀತಿ ಎಲ್ಲಿಲ್ಲದಂತಹ ಸಂತೋಷ. ಹಾಗೆ ಚೋಮ ಮುಗುಳ್ನಗುತ್ತಾ ಸಂಕಪ್ಪಯ್ಯನ ಇಲ್ಲಿ ಸಂಕಪ್ಪಯ್ಯನವರು ಚೋಮನ ಕಡೆ ನೋಡ್ತಾ ಮುಗುಳ್ನಗುತ್ತಾ ಸಂಕಪ್ಪಯ್ಯನವರು ಅವನ ಕಡೆ ತಿರುಗ್ತಾರೆ. ಚೋಮ, ನಮ್ಮ ಮನೆ ಎತ್ತಿಗೆ ಎಲ್ಲ ಒಂದ್ ಕಡೆ ವಯಸ್ಸಾಯ್ತಾ ಬಂತು. ಅದಕ್ಕೆ ಅವನ ಎಲ್ಲ ಒಂದ್ ಕಡೆ ಮುಂದಿನ ಮಳೆಗಾಲಕ್ಕೆ ಅವನ್ನ ಈ ಹೊಲದಲ್ಲಿ ಬೇಸಾಯ ಮಾಡೋದಕ್ಕೆ ಆಗೋದಿಲ್ಲ. ಅದ್ರಿಗೆ ನಿನ್ನ ಎತ್ತುಗಳನ್ನ ಕೊಡ್ತೀಯಾ ಹೇಗೆ, ಹಾಗೆ ಹೀಗೆ ಅಂತ ಮಾತನಾಡ್ತಾ ಇರ್ತಾರೆ. ಆಗ ಚೋಮನಿಗೆ ಏನ್ ಮಾಡೋದು? ಹಾಗಾದ್ರೆ ಅವನನ್ನ ಕೊಡೋದಕ್ಕೆ ಅವನು ಮನಸ್ಸು ಒಪ್ಪೋದಿಲ್ಲ. ಯಾರಿಗೆ? ಆ ಚೋಮನಿಗೆ. ಆ ಚೋಮ ಅವನ್ನ ಆಮೇಲೆ ಇನ್ನೊಂದ್ ಕಡೆ ಹೇಳ್ತಾರೆ, ನೇಗಿಲಿ ಕಟ್ಟದೆ ಇರಲಿಕ್ಕೆ, ಯಾಕೆಂದ್ರೆ ನಿನ್ನಲ್ಲಿ ಎತ್ತುಗಳಿವೆಲ್ಲ, ಅವನ್ನೇನಾದ್ರೂ ಮುಂದಿನ ವರ್ಷ ನಮ್ಮ ಹೊಲದಲ್ಲಿ ಉಳುಮೆ ಮಾಡ್ತೀಯ ಅಂತ ಅಂದಾಗ ಅವನು ಎಲ್ಲ ಒಂದ್ ಕಡೆ ಯೋಚನೆಯನ್ನ ಮಾಡ್ತಾನೆ. ಯೋಚನೆಯನ್ನ ಮಾಡಾದ್ಮೇಲೆ ಹಾಗಾದ್ರೆ ಮುಂದಿನ ಮಳೆಗಾಲದಲ್ಲಿ ಆ ಜೋಡಿ ಹಾಕುವುದು ಬೇಡವಷ್ಟೇ. ಯಾಕೆಂದ್ರೆ ನಗದು ಬೇಕಾದರೂ ಕೊಡುತ್ತೇನೆ, ನಿನಗೆ ಹಣ ಬೇಕಾದ್ರೂ ಕೊಡ್ತೀನಿ, ಕ್ರಯಕ್ಕಾದ್ರೂ ನೀನೇನಪ್ಪಾ ಅಂತಂದ್ರೆ ಆ ಎತ್ತುಗಳನ್ನ ನಮ್ಮ ಹೊಲದಲ್ಲಿ ನನಗೆ ಕೊಟ್ಬಿಡು ಅಂತ ದಣಿಗಳೇ ಕೇಳ್ತಕ್ಕಂಥದ್ದು. ಆ ಸಂದರ್ಭದಲ್ಲಿ ಅವನೇನ್ ಮಾಡ್ತಾನೆ, ಆ ಹೆಂಗೋ ಈ ಸಂದರ್ಭದಲ್ಲಿ ದಣಿಗಳನ್ನ ಒಂದು ಮಾತು ಕೇಳ್ಬಿಡೋಣ ಅಂತ ಹೇಳಿ, ಏನೋ ನನ್ನ ಮನಸ್ಸಿನಲ್ಲೊಂದು ಭ್ರಮೆ ಇದೆ, ದಣಿಗಳ ಹತ್ರ ಕೇಳ್ತಾನೆ. ಆ ಸಂಕಪ್ಪಯ್ಯನನ್ನ ಇಲ್ಲಿ ಚೋಮ ಕೇಳ್ತಾ ಇದ್ದಾನೆ, ನನ್ನ ಮನಸ್ಸಿನಲ್ಲಿ ಏನೋ ಒಂದು ಭ್ರಮೆ ಇದೆ, ಅದನ್ನ ತಾವು ನಡೆಸಿಕೊಟ್ಟರಾಯಿತು ಅಂತ ಕೇಳ್ತಾರೆ. ಆದ್ರೆ ಇವನ್ ಹೇಳ್ದಂತ ಸಂದರ್ಭದಲ್ಲಿ ದಣಿಗಳಿಗೆ ಏನೋ ಕೆಲಸ ಇರುತ್ತೆ, ಅವರು ಮನೆ ಒಳಗಡೆ ಹೋಗ್ತಾರೆ. ಮನೆ ಒಳಗಡೆ ಹೋದ್ಮೇಲೆ ಈಗ ಬರ್ತಾರೆ ಆಗ ಬರ್ತಾರೆ ಅಂತ ಕಾಯ್ತಾ ಇರ್ತಾನೆ. ಕಾಯ್ತಾ ಇರ್ತಕ್ಕಂಥ ಸಂದರ್ಭದಲ್ಲಿ ಮತ್ತೆ ಬಂದು, ಏನೋ ಚೋಮ, ಸವಾರಿ ಇವತ್ತು ಇಲ್ಲಿ ಅಂಗಡಿಯ ಕಡೆಗೆ ಹೋಗುವುದಿಲ್ಲವೇ, ಏನೋ ಇನ್ನೂ ಇಲ್ಲೇ ಕೂತಿದ್ಯಾ, ಇಷ್ಟೊತ್ತಾದ್ರೂ ಹೋಗೋದಿಲ್ವಾ ಅಂತ ಅಂದಾಗ ಆಗ ಅವನು ಒಂದು ಮಾತನ್ನ ಹೇಳ್ತಾನೆ. ಚೋಮ ಹೇಳ್ತಾನೆ, ಎಷ್ಟೊಂದು ಬಂಜರ ಭೂಮಿಗಳಿವೆ ನಿಮ್ಗೆ, ಎಷ್ಟೊಂದು ಭೂಮಿ ಇದೆ. ಹಾಗೆ ನಮ್ಮ ಊರಿನಲ್ಲಿ ಎಷ್ಟೊಂದು ಜನ ಆ ಗೇಣಿಯನ್ನ ಅಂದ್ರೆ ಭೂಮಿಯನ್ನ ಮಾಡ್ತಾ ಇದ್ದಾರೆ, ಭೂಮಿಯನ್ನ ಉಳುಮೆ ಮಾಡ್ತಾ ಇದ್ದಾರೆ. ಅದಕ್ಕೆ ಸ್ವಲ್ಪ ಈ ಆಳು ಕೊಂಪೆಯನ್ನ ಇಲ್ಲಿ ಎಲ್ಲ ಒಂದ್ ಕಡೆ ಒಂದು ಆಳು ಕೊಂಪೆಯನ್ನ ನೋಡಿ, ನಿಮ್ಗೆ ಎಷ್ಟೊಂದು ಒಕ್ಕಲು ಮಕ್ಕಳಿದ್ದಾರೆ, ಎಷ್ಟೊಂದು ಭೂಮಿ ಇದೆ, ಅದರಲ್ಲಿ ನನಗೆ ಒಂದು ಆಳು ಕೊಂಪೆಯನ್ನ ಗೇಣಿಗೆ ಕೊಟ್ಟರೆ ನಿಮ್ಮ ಹೆಸರು ಹೇಳಿ ಬದುಕುತ್ತೇನೆ. ಅಂದ್ರೆ ನನಗೆ ನಿಮ್ಮ ಹತ್ರ ಎಷ್ಟೊಂದು ಜಮೀನಿದೆ, ಅದರಲ್ಲಿ ಸ್ವಲ್ಪ ಭೂಮಿಯನ್ನ ನನಗೆ ಕೊಟ್ರೆ ನಾನು ಬದುಕೊಳ್ಳುತ್ತೇನೆ, ನಾನು ಬದುಕನ್ನು ನಡೆಸ್ತೀನಿ ಅಂತ ಹೇಳ್ತಾನೆ ಸಂಕಪ್ಪಯ್ಯನಿಗೆ ಚೋಮ. ಆಗ ಚೋಮನ ಮಾತನ್ನ ಕೇಳಿದಂತಹ ಸಂಕಪ್ಪಯ್ಯನವ್ರಿಗೆ ಆಶ್ಚರ್ಯ ಆಗೋಗ್ತದೆ. ಹೌದಾ? ಆಮೇಲೆ ಮನಸ್ಸಲ್ಲೇ ಅನ್ಕೊಳ್ತಾರೆ, ಆ ಸಂಕಪ್ಪಯ್ಯ ಅನ್ಕೊಳ್ತಾನೆ, ವಲಯರು ಬೇಸಾಯಗಾರರಾಗುವುದುಂಟೆ, ವಲಯರು ಇಲ್ಲಿ ಬೇಸಾಯಗಾರರಾಗುವುದುಂಟೆ ಅಂತಕ್ಕಂಥ ಒಂದು ಮಾತನ್ನ ಹೇಳ್ತಕ್ಕಂಥದ್ದು. ಹೀಗೆ ಅದಾದ್ಮೇಲೆ ಅವರಲ್ಲಿಯೂ ಕೂಡ ಬಂಜರು ಬಿದ್ದ ಎಷ್ಟೋ ಜಮೀನುಗಳಿದ್ದವು. ಅದಕ್ಕೇನು ಅವನು ಆಯ್ತು, ಸಾಗುವಳಿ ಮಾಡಬಾರದೆಂದು ತೋಚದಾಯ್ತು ಅಂತ ಆ ಧಣಿಗಳು ಅನ್ಕೊಂಡು ಸೀದಾ ಒಳಕ್ಕೆ ಹೋಗಿ ಅವರ ತಾಯಿಯನ್ನ ಕೇಳ್ತಾರೆ. ಅವ್ರ ತಾಯಿ ಬಳಿಗೆ ಹೋಗಿ ಚೋಮನ ಆಸೆಯಿಂದ ಹೊರಕ್ಕೆ ಅವನು ತಾಯಿ ಬಳಿ ಹೋಗಿ ಚೋಮನ ವಿಚಾರವನ್ನ ಪ್ರಸ್ತಾಪ ಮಾಡ್ತಾರೆ. ಈಗ ಚೋಮನ ಇಲ್ಲಿ ಎಲ್ಲ ಒಂದ್ ಕಡೆ ಚೋಮನಿಗೆ ಸಾಗುವಳಿ ಮಾಡಲು ಅಥವಾ ಅವನಿಗೆ ಭೂಮಿ ಬೇಕಂತೆ ಅಂತ ತಾಯಿಯ ಬಳಿ ಹೇಳ್ದಂತ ಸಂದರ್ಭದಲ್ಲಿ ಆ ಸಂಕಪ್ಪಯ್ಯನವರ ತಾಯಿಯವರು ನಿರಾಕರಿಸ್ತಾರೆ. ನಿರಾಕರಿಸಿ ಏನ್ ಮಾಡ್ತಾರಪ್ಪ ಅಂತಂದ್ರೆ, ಅಲ್ಲಿ ಚೋಮ ಇದುವರೆಗೂ ತಮ್ಮ ಹಿರಿಯರು ಮತ್ತೆ ಬರ್ತಾರೆ. ಆಗ ನೋಡಪ್ಪ, ನಮ್ಮ ತಾಯಿ ಹೇಳ್ತಾ ಇದಾರೆ, ಇದುವರೆಗೂ ನಮ್ಮ ಹಿರಿಯರು ನಿಮ್ಮವರಿಗೆ ಅಂದ್ರೆ ನಿಮ್ಮ ಜಾತಿಯವರಿಗೆ ನಿಮ್ಮವರಿಗೆ ಗೇಣಿಗೆ ಗದ್ದೆ ಕೊಟ್ಟಿದ್ದಲ್ಲಿ ಗದ್ದೆ ಕೊಟ್ಟಿಲ್ಲ.
ಈಗ ಹಾಗೆ ಇಲ್ಲಿ ಹಾಗೆ ಕೊಡಲಿಕ್ಕೆ ಬರುವ ಹಾಗಿಲ್ಲ ನೋಡಪ್ಪ. ಇಂದಿನಿಂದಲೂ ಕೂಡ, ಇಂದಿನ ಪರಂಪರೆಯಿಂದಲೂ ಅಥವಾ ಇಂದಿನ ತಲೆಮಾರುಗಳಿಂದಲೂ ಕೂಡ ನಮ್ಮಲ್ಲಿ ಯಾರು ಕೂಡ ಗದ್ದೆಯನ್ನ ಗೇಣಿಗೆ ನಿಮ್ಮವರಿಗೆ ಕೊಟ್ಟಿಲ್ಲ, ಆದ್ರಿಂದ ಕೊಡೋದಕ್ ಬರೋದಿಲ್ಲ ಅಂತ ಹೇಳ್ತಾರೆ. ಹಾಗೇನೆ ಸರಿ, ಅವನು ಆ ಯೋಚನೆಯಲ್ಲಿ ತೊಡಗಿದಂತಹ ಸಂದರ್ಭದಲ್ಲಿ ಚೋಮ ಆ ಒಳಗಿನಿಂದ ಸಂಕಪ್ಪಯ್ಯನವರ ತಾಯಿ ಎಲ್ಲೋ ಒಂದ್ ಕಡೆ ಹಬ್ಬ ಈ ವಲಯರಿಗೆ ಬಂದ ಸೊಕ್ಕೆ ಅಂತ ಚೋಮನ ಬೇಸಾಯಗಾರನಾಗುವ ಕನಸಿಗೆ ಎಲ್ಲೋ ಒಂದ್ ಕಡೆ ತಣ್ಣೀರೆರಚಿದಂತಾಗುತ್ತದವೆ, ಅಥವಾ ಅವನ ಬೇಸಾಯಗಾರನಾಗುವಂತ ಕನಸಿಗೆ ಮಣ್ಣನ್ನ ಹಾಕುವಂತಹ ಕೆಲಸವನ್ನ ಸಂಕಪ್ಪಯ್ಯನವರ ತಾಯಿ ಮಾಡ್ತಾರೆ ಅಂತಕ್ಕಂಥದ್ದು ನಾವಿಲ್ಲಿ ಗಮನಿಸ್ತಾ ಹೋಗ್ಬೋದು. ಚೋಮನ ಬೇಸಾಯಗಾರನಾಗುವ ಕನಸು ಇಲ್ಲಿ ಎಲ್ಲೋ ಒಂದ್ ಕಡೆ ಕನಸಾಗಿಯೇ ಉಳಿಯುತ್ತದೆ. ಅದಕ್ಕೆ ಕಾರಣ ಇಲ್ಲಿ ಸಂಕಪ್ಪಯ್ಯನವರ ತಾಯಿ ಅಂತಕ್ಕಂಥದ್ದನ್ನ ನಾವಿಲ್ಲಿ ಭಾವಿಸ್ತಾ ಹೋಗ್ಬೋದು. ಇದಾದ್ಮೇಲೆ ಬಂದವನೇ ಇನ್ನ ಏನ್ ಮಾಡೋದು, 20 ರೂಪಾಯಿ ನಮಗೆ ಬರಬೇಕಿತ್ತು ಅಂತ ಅಷ್ಟ್ರೊಳಗಡೆ ಅಲ್ಲಿ ಮನ್ವೇಲ ಏನ್ ಮಾಡ್ತಾನಪ್ಪ ಅಂತಂದ್ರೆ ಆ ಸಂಕಪ್ಪಯ್ಯನ ಮನೆ ಮುಂಭಾಗಕ್ಕೆ ಬಂದ್ಬಿಡ್ತಾನೆ. ಏನು ಅವನು ಕೇಳ್ತಾನೆ, ಚೋಮನಿಂದ ನನಗೆ 20 ರೂಪಾಯಿ ಸಾಲ ಬರಬೇಕಾಗಿತ್ತು, ಅದಕ್ಕೆ ಬಂದಿದ್ದೀನಿ ಅಂತ. ಆಗ ಎಲ್ಲೋ ಒಂದ್ ಕಡೆ ಸಂಕಪ್ಪಯ್ಯನವರು ಗದರಿಸಿ ಕೇಳ್ತಾರೆ, ಏನೋ ಚೋಮ, ನನ್ನ ಹತ್ರ ಯಾವ್ದು ಸಾಲ ಇಲ್ಲ ಅಂತ ಹೇಳ್ದೆ, ಈಗ ನೋಡಿದ್ರೆ ನನಗೆ ಸಾಲ ಆಗಿಲ್ಲ ಏನು ಇಲ್ಲ ಅಂತ ಈಗ ನೋಡಿದ್ರೆ ಇಲ್ಲಿ ಸಾಲ ಅಂತ ಕೇಳ್ತಾ ಇದಾರೆ ಅಂತ ಗದರಿಸ್ತಾರೆ. ಆಗ ಚೋಮ ಮುಖವನ್ನ ತಗ್ಗಿಸಿಕೊಂಡು ಸೀದಾ ಅವನು ಏನ್ ಮಾಡ್ತಾನೆ, ಮನ್ವೇಲನ್ನು ಕೂಡ ಅಲ್ಲಿಯೇ ಆ ರಾತ್ರಿ ಊಟಕ್ಕೆ ನಿಂತಿರ್ತಾನೆ ಸಂಕಪ್ಪಯ್ಯನವರ ಮನೆಯಲ್ಲಿ. ಆದ್ರೆ ಚೋಮ ಏನ್ ಮಾಡ್ತಾ ಇದ್ದಾನೆ, ತನ್ನ ಶರೀರವನ್ನ ತಗ್ಗಿಸಿಕೊಂಡು ನಡೆಯುತ್ತಾ ಸೀದಾ ಬಿರುಮ ಪೂಜಾರಿಯ ಕಚೇರಿಗೆ, ಅಂದ್ರೆ ಬಿರುಮ ಪೂಜಾರಿಯ ಎಂಡದಂಗಡಿಗೆ ಸೀದಾ ಅಲ್ಲಿ ಬರ್ತಾನೆ. ಇದಿಷ್ಟು 3ನೇ ಅಧ್ಯಾಯದ ವಿಚಾರವಾಗಿದೆ, ಅಥವಾ ಸಾರಾಂಶ ಕೂಡ ಆಗಿದೆ ಅಂತ ಹೇಳ್ತಾ ಇಲ್ಲಿಗೆ ಈ ತರಗತಿಯನ್ನ ಮುಗಿಸ್ತಾ ಇದ್ದೀನಿ. ಮುಂದಿನ ತರಗತಿಯಲ್ಲಿ ಮತ್ತೊಮ್ಮೆ ಸಿಗೋಣ.